ನಮಸ್ಕಾರ, ನಾನು ಶುಭ. ಹಾಳಾಗಿರೋ ತೆಂಗಿನಕಾಯಿಗಳನ್ನೂ ಬಿಸಾಕ್ತಾ ಇದ್ದೀರಾ? ಒಂದ್ಸತಿ ಕುಕ್ಕರ್ನಲ್ಲಿ ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಿ. ಹಾಳಾಗಿದೆ ಅಂದರೆ ತೆಂಗಿನಕಾಯಿ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಬಿಸಾಕ್ಬಿಡ್ತೀವಿ. ಹೊಡೆದ್ಬಿಟ್ಮೇಲೆ ಬಿಸಾಕಬಾರ್ದು, ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಡಿ. ಒಣಗಿಸ್ಬಿಟ್ಟಿದ್ವಿ ನಾವು ಚೆನ್ನಾಗಿ. ಇದನ್ನು ಒಂದ್ಸತಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಮತ್ತು ಕುಕ್ಕರ್ನಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಡಬೇಕು. ಕುಕ್ಕರ್ಗೆ ವಿಸಿಲ್ ಏನು ಬೇಡ, ಒಂದು ಸ್ವಲ್ಪ ಹೊತ್ತು, ಒಂದು 2-3 ನಿಮಿಷ ಬಿಸಿ ಆದರೆ ಸಾಕು. ಮತ್ತು ಅದನ್ನು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಒಣಕೊಬ್ಬರಿ ಅಲ್ವಾ, ಸ್ವಲ್ಪ ಮೆತ್ತಗಾಗಲಿ ಅಂತ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇದನ್ನು ಕಟ್ ಮಾಡಿರೋ ಕೊಬ್ಬರಿನೂ ಸ್ವಲ್ಪ ಹಾಳಾಗಿರೋದೆಲ್ಲ ನೀಟಾಗಿ ಮೇಲೆ ಸ್ವಲ್ಪ ಕಟ್ ಮಾಡ್ಕೊಬಿಡ್ಬೇಕು ನೀವು, ಅದು ಬೇಡ. ಚೆನ್ನಾಗಿರೋದು ಮಾತ್ರ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬಂದು ಬಟ್ಟೆಯಲ್ಲಿ ಹಿಂಡ್ಕೊಬಿಟ್ವಿ. ಮತ್ತು ಇನ್ನೂ ಒಂದು ಸತಿ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ನೀರು ಜಾಸ್ತಿ ಹಾಕ್ಕೋಬಾರ್ದು, ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರಬೇಕು. ತರ್ತರಿಯಾಗಿರೋ ನುಣ್ಣಗೆ ರುಬ್ಕೊಂಡು ಬಂದು ಮತ್ತೆ ಬಟ್ಟೆ ಒಳಗೆ ಹಾಕ್ಬಿಟ್ಟು ಹಾಲೆಲ್ಲ ಹಿಂಡ್ಬಿಟ್ಟು ನೋಡಿ ಕುಕ್ಕರ್ ಒಳಗೆ ಹಾಕ್ಬಿಟ್ಟು ಬಿಸಿ ಮಾಡೋಕ್ಕಿಟ್ಟಿದ್ವಿ. ಇದರೊಳಗಡೆಗೆ ಸ್ವಲ್ಪ ಲವಂಗ, ಸ್ವಲ್ಪ ಮೆಂತ್ಯ ಕಾಳು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ರೆ ಸಾಕು. ನಿಮಗೆ ಆಯಿಲ್ ಸಪ್ರೇಟ್ ಆದಂಗೆ ಗೊತ್ತಾಗುತ್ತೆ ನೋಡಿ. ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ವಷ್ಟೇ. ಸ್ವಲ್ಪ ಬ್ರೌನಿಷ್ ಬರಬೇಕು ಕಲರು. ಸ್ವಲ್ಪ ಬ್ರೌನ್ ಬಂದಿದೆ ಅಂದ ತಕ್ಷಣ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಇದನ್ನು ತಣ್ಣಗಾಗೋಕ್ಕೆ ಇಟ್ಬಿಟ್ಟಿದ್ವಿ. ತಣ್ಣಗಾದ್ಮೇಲೆ ಸ್ವಲ್ಪನೇ ಹಾಕ್ಕೊಂಡು ಬಟ್ಟೆಯಲ್ಲಿ ಹಿಂಡ್ಬಿಡಿ. ನೋಡಿ, ಸ್ವಲ್ಪ ಬಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಹಿಂಡ್ತಾ ಇರಬೇಕು. ಈ ಥರ ಹಿಂಡ್ಬಿಟ್ರೆ ಅದರಲ್ಲಿರೋ ಆಯಿಲೆಲ್ಲ ನೀಟಾಗಿ ಬಂದುಬಿಡುತ್ತೆ. ನಾವು ಸ್ವಲ್ಪ ಹಾಳಾಗಿರೋ ಕೊಬ್ಬರಿ ತಗೊಂಡಿದ್ದೀವಿ, ಹಾಳಾಗಿರೋ ಸ್ಮೆಲ್ ಬರ್ಬೋದು ಅನ್ಕೋಬೋದು. ಇಲ್ಲ, ಒಂದು ಸ್ವಲ್ಪ ಕೂಡ ಹಾಳಾಗಿರೋ ಸ್ಮೆಲ್ ಬರಲ್ಲ. ಯಾಕಂದರೆ ನಾವು ಚೆನ್ನಾಗಿ ಒಣಗಿಸ್ಬಿಟ್ಟಿರ್ತೀವಿ. ಮತ್ತು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಬಿಸಿನೂ ಮಾಡಿ ಮೇಲೆ ಹಾಳಾಗಿರೋದು ತೆಗೆದುಬಿಟ್ಟಿರ್ತೀವಲ್ಲ. ಮತ್ತು ಲವಂಗ, ಮೆಂತ್ಯ ಕಾಳು ಹಾಕೋದ್ರಿಂದ ಸ್ಮೆಲ್ ಕೂಡ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಬಿಸಾಕೋ ಬದಲು ಇವಾಗ ಸ್ವಲ್ಪ ಹಾಳಾಗಿರುತ್ತೆ, ಅದನ್ನು ನಾವು ಸಾಂಬಾರ್ಗೂ ಹಾಕೋಕ್ಕಾಗಲ್ಲ ಅಂಥದನ್ನೆಲ್ಲ ನೀವು ಈ ಥರ ಜಾಸ್ತಿ ಕೊಬ್ಬರಿ ಇದ್ದರೆ, ನಮ್ಮ ಮನೇಲಿ ಇದ್ದಿದ್ದಿಷ್ಟೇ, ನಿಮ್ಮ ಮನೇಲಿ ಇನ್ನೂ ಜಾಸ್ತಿ ಇದ್ದರೆ ಸೇಮ್ ನಾವು ತೋರಿಸ್ಕೊಟ್ಟಂಗೆ ನೀವು ಆಚೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಡ್ಬೇಕು. ಮತ್ತು ಈ ಥರ ಮಾಡ್ಕೊಂಡಿದ್ದೀರಂದರೆ ನೀವೇ ಸಿಂಪಲ್ಲಾಗಿ ಮನೆಯಲ್ಲಿ ಆಯಿಲ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ಲು ಅಷ್ಟೇ, ತುಂಬ ಹಾಳಾಗಿರೋ ಸ್ಮೆಲ್ ಅಂತೂ ಬರಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ಆಯಿಲೆಲ್ಲ ಹಿಂಡ್ತಾ ಇದ್ದಾರೆ. ಫಸ್ಟು ಬಟ್ಟೆಯಲ್ಲೆಲ್ಲ ಚೆನ್ನಾಗಿ ಹಿಂಡ್ಬಿಡಬೇಕು, ಒಂದು ಸ್ವಲ್ಪನೂ ಇರಬಾರ್ದು. ಅಂದರೆ ಜಾಸ್ತಿ ತಣ್ಣಗೂ ಆಗಬಾರ್ದು, ಸ್ವಲ್ಪ ಬೆಚ್ಚಗಿದೆ ಅಷ್ಟೇ. ಇದು ಜಾಸ್ತಿ ತಣ್ಣಗಾಗಿಲ್ಲ. ಎಲ್ಲ ನೀಟಾಗಿ ಒಂದು 2 ಸತಿ ಹಾಕ್ಕೊಂಡು ಬಟ್ಟೆಯಲ್ಲಿ ಚೆನ್ನಾಗಿ ಹಿಂಡಿದ್ದಾದಮೇಲೆ ಮತ್ತು ಸ್ಟ್ರೈನರಲ್ಲಿ ಆಯಿಲ್, ಕುಕ್ಕರಲ್ಲೆಲ್ಲ ಹಂಗೆ ಇತ್ತಲ್ಲ, ಇದನ್ನು ಸ್ಟ್ರೈನರಲ್ಲಿ ಸೋದಿಸ್ಬಿಡಿ. ನಾವು ಮಾಡಿರೋ ಮೆಜರ್ಮೆಂಟ್ಗೆ ಒಂದಿಷ್ಟು ಆಯಿಲ್ ಸಿಕ್ಕಿದೆ. ನೀವು ಇದನ್ನೇ ಜಾಸ್ತಿ ಮಾಡ್ಕೋಬೋದು. ಸಾಮಾನ್ಯವಾಗಿ ಹಾಳಾಗಿದೆ ಅಂದ ತಕ್ಷಣ ನಾವು ಕೊಬ್ಬರಿ ನೆತ್ತಿ ಬಿಸಾಕ್ಬಿಡ್ತೀವಲ್ಲ, ಬಿಸಾಕೋ ಬದಲು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ನಮ್ಮ ಮನೆಯಲ್ಲಂತೂ ನಾವು ಹಾಳಾಗಿರೋ ಕೊಬ್ಬರಿನ ಬಿಸಾಕೋಕ್ಕೆ ಹೋಗಲ್ಲ. ಈ ಥರ ಜಾಸ್ತಿ ಹಾಳಾಗಿದೆಯಂದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ಹಾಳಾಗಿರುತ್ತೆ ಕೊಬ್ಬರಿ. ಮತ್ತು ನೀವು ಸ್ವಲ್ಪ ಹಾಳಾಗಿರೋ ಕೊಬ್ಬರಿಗೆ ಚೆನ್ನಾಗಿರೋ ಕೊಬ್ಬರಿನೂ ಹಾಕ್ಕೊಂಡು ಬೇಕಾದರೆ ಮಾಡ್ಕೋಬೋದು. ನಮ್ಮದ್ರಲ್ಲಿ ಅಷ್ಟೇ ಸ್ವಲ್ಪ ಹಾಳಾಗಿರೋ ಕೊಬ್ಬರಿಗಳನ್ನ ಹಂಗೆ ಇಟ್ಬಿಟ್ಟಿದ್ವಿ. ಅದನ್ನು ಡ್ರೈ ಮಾಡಿ ಆಯಿಲ್ ತೋರಿಸಿದ್ವಿ ನೋಡಿ. ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.